ಸೊ ಗೈಸ್, ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ತುಂಬಾನೇ ಫ್ರಾಡ್ ಮಾಡ್ತಾ ಇದಾರೆ. ಮಲಗಿದ್ ನನ್ನನ್ನ ಅಕ್ಕ ಬೇಗ ಎಬ್ಬಿಸ್ಬಿಟ್ಲು. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಎದ್ಮೇಲೆ ಏನ್ ಮಾಡೋದಕ್ಕೂ ಆಗಲ್ಲ ಅಂತೇಳಿ ಎದ್ದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ನಾನು ಸೀದಾ ನೀರು ಕುಡಿಬೇಕು ಅಂತ ಬಂದು 2 ಗ್ಲಾಸ್ ನೀರು ಕುಡ್ಕೊಂಡು ಅಕ್ಕನ ಸನ್ಸ್ಕ್ರೀನು ಮತ್ತು ಮಾಯ್ಶ್ಚರೈಸಿಂಗ್ ಕ್ರೀಮ್ನ ಹಚ್ಕೊಂಡೆ. ಯಾಕಂದರೆ ಅಕ್ಕವ್ರ ಜೊತೆಗಿದ್ರೆ ಇದೊಂದು ನಮಗೆ ಬೆನಿಫಿಟ್ಸು. ಹಚ್ಕೊಂಡಿದ್ದೆಲ್ಲ ಆದಮೇಲೆ ನಾನು ಸೀದಾ ನಮ್ಮ ಫಿಶ್ನ ಮಾತಾಡ್ಸೋದಕ್ಕಂತ ಬಂದೆ. ಫಿಶೇ ಹೇಗಿದೆಯಾ ಅಂತ ಕೇಳಿದ್ದಕ್ಕೆ ಅದು ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ. ಇರ್ಲಿ, ಎಷ್ಟ್ ದಿನ ಬೈತೀಯಾ, ಇನ್ನೊಂದ್ ಸ್ವಲ್ಪ ದಿನ ತಾನೇ ಅನ್ಕೊಂಡು ನಾನ್ ಸೀದಾ ಸಿಗ್ನಲ್ ಹತ್ತ ಬರ್ತಿದ್ದಂಗೆ ನಮ್ಮ ಕರ್ನಾಟಕದ ರತ್ನಗಳನ್ನ ನೋಡ್ದೆ. ಅವನ್ನ ನೋಡ್ಕೊಂಡು ನಾನ್ ಸೀದಾ ಗಾಡಿನ ಪಾರ್ಕ್ ಮಾಡಿ ಕೆಲಸ ಮಾಡ್ಬೇಕು ಅಂತ ಬಂದೆ. ಇವತ್ ನೀರ್ ಇಲ್ದೇ ಇರೋದ್ ನೋಡಿ ಸಖತ್ ಖುಷಿ ಆಯ್ತು. ಸ್ವಲ್ಪ ಸೆಟಪ್ ಮಾಡೋದಿತ್ತು, ಅದನ್ನ ಮುಗಿಸೋಷ್ಟರಲ್ಲಿ ಟೈಮ್ ಆಯ್ತು ಅಂತೇಳಿ ತಿಂಡಿಗೆ ಬಂದೆ. ತಿಂಡಿ ಮುಗಿಸ್ಕೊಂಡು ಸ್ವಲ್ಪ ಕೆಲಸ ಇತ್ತು, ಅದು ಮುಗಿಸ್ತಿದ್ದಂಗೆ ಸ್ವಲ್ಪ ಲೈಟ್ ಆಗಿ ಕಷ್ಟವಾಯ್ತು. ಹೋಗಿ ಬಾಳೆಹಣ್ಣು ತಿನ್ಕೊಂಡ್ ಬಂದು ಸೀದಾ ಮನೆಗ್ ಬಂದೆ. ಮನೆಗ್ ಬಂದ್ಮೇಲೆ ಪರೋಟ ಇತ್ತು ಅಂತೇಳಿ ಅದನ್ನ ಹಿಂಗೆ ಪ್ಲೇಟಿಂದ ಮರ್ಚಾಕಿ ಬಿಸಿ ಮಾಡೋಷ್ಟರಲ್ಲಿ ಶ್ವೇತಕ್ಕ ಬಂದಿದ್ಲು. ಶ್ವೇತಕ್ಕ ನಾನು ಸೀದಾ ಅಂಗಡಿ ಕಡೆ ಹೋದ್ವಿ, ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿ. ನಾವೆಲ್ಗೆ ಹೋದ್ವಿ ಏನಕ್ಕೆ ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗುತ್ತೆ. ಅದಾದ್ಮೇಲೆ ನಾವು ಟ್ಯಾಂಕ್ ನೋಡ್ಬೇಕು ಎಷ್ಟು ನೀರಿದೆ ಅಂತ ಹೇಳಿ ಹೋದ್ವಿ. ಅದಾದ್ಮೇಲೆ ಶ್ವೇತಕ್ಕ ಅಕ್ಕನ ಮನೆಗೆ ಹೊರಟ್ಲು. ಅವಳನ್ನ ನಾನು ಬಿಟ್ಟು ನಾನು ಸೀದಾ ಮನೆ ಕಡೆ ಬಂದೆ. ಸೊ ಗೈಸ್, ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ತುಂಬಾನೇ ಫ್ರಾಡ್ ಮಾಡ್ತಾ ಇದಾರೆ. ಸೊ ಗೈಸ್, ನಾನು ಸುಳ್ಳು ಹೇಳ್ತಲ್ಲ, ಇದು ನಿಜಾನೇ. ನನ್ನ ಫ್ರೆಂಡ್ಗೆ ಒಬ್ರಿಗಾಗಿದೆ. ನೀವು ದುಡ್ಡು ಕಟ್ಟಬೇಕು, ನಾವು ನಿಮ್ಗೆ ಅಡ್ಮಿನ್, HR ಡಿಪಾರ್ಟ್ಮೆಂಟ್, ಅದು ಇದು ಈ ರಿಲೇಟೆಡ್ ಜಾಬ್ ಕೊಡಿಸ್ತೀವಿ ಅಂತ ಹೇಳಿ ಜಾಯಿನ್ ಮಾಡಿಸ್ಕೊಂಡಾದ್ಮೇಲೆ ಅವರು ಇನ್ನ ದುಡ್ಡು ಕೇಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೊರತು ನಿಮ್ಗೆ ಯಾವ್ದೇ ರೀತಿ ಜಾಬ್ಸ್ ನ ಕೊಡ್ಸಲ್ಲ. ಈ ರೀತಿ ಯಾರಿಗೆಲ್ಲ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ತರ ತಪ್ಪು ಮಾಡಿರೋಗೆ ತಕ್ಕ ಶಿಕ್ಷೆ ಆಗ್ಲೇಬೇಕು. ಅಂಡ್ ಇದ್ರ ಪರವಾಗಿ ನಾನ್ ನಿಂತ್ಕೊಬೇಕು ಅಂತ ಇದ್ದೀನಿ. ನಂಗೆ ನಿಮ್ ಸಪೋರ್ಟ್ ಮುಖ್ಯ. ಬೇಗ ಬೇಗ ಫಾಲೋ ಮಾಡ್ಕೊಳ್ಳಿ ಅಂಡ್ ಸಪೋರ್ಟ್ ಮಾಡಿ ಗೈಸ್.